ನಾನೊಂದು ಕೂತ್ಕೊಳ್ತೇನೆ, ಮಾತಾಡುವ. ಅಧ್ಯಕ್ಷರೇ, ಈ ತರ ಸದನ ನಡೆಸಂಗಿದ್ರೆ ಏನ್ ಅಲ್ಲ, ಒಂದೇ ನಿಮಿಷ ಏನಕ್ಕೆ ನಡೆಸ್ಬೇಕು ಸದನ? ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಜನ ನೋಡ್ತಾ ಇಲ್ವಾ? ಟಿ ಎ ಎಲ್ಲ ತಗೊಂತಾರೆ, ಜನ ನೋಡ್ತಾ ಇದಾರೆ. ಯಾರು ಬಂದೇ ಇಲ್ಲ. 9 ಗಂಟೆಯಿಂದ ಕೂತಿದ್ದೀರಿ ನಾವೆಲ್ಲರೂ ಕೂಡ. ಒಬ್ರು ನೋಡಿ, ಒಂದ್ ಫ್ರಂಟ್ ಬೆಂಚು ಇಲ್ಲ, ಸೆಕೆಂಡ್ ಬೆಂಚು ಇಲ್ಲ. ಏನ್ ಬೇಜವಾಬ್ದಾರಿ ಸರ್ಕಾರ ಇದು. ಒಂದ್ ಮಾನ ಮರ್ಯಾದೆ ಆದ್ರೂ ಬೇಕಲ್ಲ ಸರ್ಕಾರಕ್ಕೆ. ಒಂದು ಅಧಿವೇಶನ ಅಂದ್ರೆ ತಮ್ಗೆ ಗೌರವ ಕೊಡ್ಬೇಕು. ನಮಗ್ ಗೌರವ ಕೊಡೋದು ಬೇಡ, ವಿರೋಧ ಪಕ್ಷಕ್ಕೆ ತಮ್ಗಾದ್ರೂ ಗೌರವ ಕೊಡ್ಬೇಕಲ್ಲ. ತಾವು 9:15 ಏಕಾಗ್ತಾ ಇದ್ದೀರಾ? ಮಂತ್ರಿಗಳು ಬರ್ಲಿ, ಬೇಗ ಅವ್ರ ಬಿಲ್ಗಳು ಪಾಸ್ ಆಗ್ಲಿ, ಸದನ ನಡೀಲಿ ಅನ್ನೋ ದೃಷ್ಟಿಯಿಂದ ಆಗ್ತಾ ಇದ್ದೀರಾ. ಇಲ್ಲಿ ಏನು ಖೇರೆ ಇಲ್ಲ. ದಯವಿಟ್ಟು ವಿರೋಧ ಪಕ್ಷದ ನಾಯಕರು ಮಾನ ಮರ್ಯಾದೆ ಅಂತಾರೆ, ನಮ್ಗೆ ಮಾನ ಮರ್ಯಾದೆ ಇದೆ ಅಂತ ಅನ್ಸುತ್ತೆ. ಮಾತಾಡ್ತೀವಿ, ಬರ್ಲಿ ನೋಡಿ. ಎರಡು ಯಾರು ಹಿಂದೆ ಹೋಗಪ್ಪ. ಮಾನ ಮರ್ಯಾದೆ ಇಲ್ಲ ಅಂತೀರಾ? ನಾವು ಮಾನ ಮರ್ಯಾದೆ 8 ಗಂಟೆಗೆ ಹಾಕ್ಬಿಡಿ, ಇಲ್ಲ 7 ಗಂಟೆಗೆ ಹಾಕಿ, ನಮ್ದೇನು ಬೇಜಾರಿಲ್ಲ. ಷಡಕ್ಷರ ಕೂತ್ಕೊಳ್ಳಿ. ಮಾನ ಮರ್ಯಾದೆ ಇಲ್ಲ ಅಂತ ಇಲ್ಲಿ ಯಾರು ಬರ್ಲಿಲ್ಲ, ಅವ್ರ ಬಗ್ಗೆ ಮಾತಾಡೋದಿಲ್ಲ. ಇವರಿಂದ ಅದನ್ನ ಮಾತಾಡ್ತೀರಿ ನೀವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.